ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆತ್ಮೀಯರೇ, ನಮ್ಮ ರಾಜಣ್ಣನ ರಾಜೀನಾಮೆ ದೊಡ್ಡ ಗದ್ದಲ ವಿಧಾನಸಭೆಯಲ್ಲೇ. ಯಾಕಪ್ಪ ಅಂತಂದರೆ ಅವರು ಸಹಜವಾಗಿ ಮಾತಾಡಿದಂಥ ಸಹಜ ಕರೆಗೆ ವಜಾ ಆಗಿದ್ದು ಕಾರಣ ಏನಪ್ಪ ಅಂತಂದ್ರೆ, ಈ ಮತಗಳತನ ಆಗ್ಯದಪ್ಪ ಹಿಂದಿಂದ ಅಂತ ಹೇಳಿದ್ರಲ್ಲ, ನಾವು ಗೆದ್ದು ನೋಡಬೇಕಾಗಿತ್ತು ಅನ್ನೋಂಥ ಮಾತನ್ನು ಹೇಳಿದ್ದಕ್ಕಾಗಿ ಒಂದು ರೀತಿ BJPಗೆ ಅನುಕೂಲ ಆಗುವಂಥ ಮಾತುಗಳನ್ನು ರಾಜಣ್ಣವ್ರು ಆಡಿದ್ರಿಂದಾಗೆ ಸಹಜವಾಗಿ ಅವ್ರಿಗೆ ಬೆಂಬಲ ನೋಡುವಂಥ ಕೆಲಸವನ್ನು BJPಗರು ಮಾಡ್ತಾ ಇದ್ದಾರೆ. ಜೊತೆಗೆ ಅದನ್ನು ದೊಡ್ಡ ಇಶ್ಯೂ ಆಗಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಪ್ಪ, ನೀವು ತಪ್ಪು ಮಾಡಿದಿರಿ ಸಿದ್ದರಾಮಯ್ಯನವರ, ಅಥವಾ ನಿಮ್ಮಲ್ಲಿ ಇವನ್ ಮಾತಾಡೋ ಸಹಿತ ಹಕ್ಕಿಲ್ಲ ನಿಮ್ಮಲ್ಲಿ ಅನ್ನುವಂಥ ದೊಡ್ಡ ದೊಡ್ಡ ಮಾತು ಮಾತಾಡಿದ್ದಾರೆ. ಇರಲಿ, BJPಗರು ಇವತ್ತು ಅದು ಅವ್ರು ಹೇಳೋದ್ರಲ್ಲಿ ಸತ್ಯಗಳಿದ್ದಾವಿಲ್ಲ ಅಂತಲ್ಲ. ಯಾಕಂದ್ರೆ ಯಾವುದೇ ಪಕ್ಷದಲ್ಲೂ ಪ್ರಜಾಪ್ರಭುತ್ವ ಇಲ್ಲ. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಯಾವುದೇ ಇರಲಿ, ಅವ್ರು ಯಾರಲ್ಲೂ ಅದಿಲ್ಲ. ಆ ಮಾತು ಬೇರೆ, ಅದು ನಿನ್ನೆ ಯಾವತ್ತು ಚರ್ಚೆ ಮಾಡಿದ್ರೆ ಆಯಿತು. ಆದರೆ ಇಲ್ಲೇ ರಾಜನ ಪರವಾಗಿ ಬ್ಯಾಟ್ ಬೀಸೋದ ಕಾರಣ ಒಂದು ಏನಪ್ಪ ಅಂತಂದ್ರೆ, ಅದು ಅವ್ರ ಪಕ್ಷಕ್ಕೆ ಅಂದರೆ BJPಗೆ ಹೆಲ್ಪ್ ಆಗುವಂಥದ್ದು, ಆದಷ್ಟು ಪ್ರಭಾವ ಕರ್ನಾಟಕದ ಕಡಿಮೆ ಮಾಡೋದಕ್ಕೆ ಅವ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ರು ಅನ್ನೋದು ಓಪನ್ ಸೀಕ್ರೆಟ್. ಅದನ್ನೂ ಇರಲಿ, ಈ ಸಂದರ್ಭದಲ್ಲಿ ರಾಜಣ್ಣ BJPಗೆ ಹೋಗ್ತಾರಾ ಅನ್ನುವಂಥದ್ದು ಮೋಸ್ಟ್ ಪ್ರಾಬಬ್ಲಿ ಇಲ್ಲ ಅನ್ನುವಂಥ ಉತ್ತರ ಹೆಸರು ದೊರೀತಾ ಇದೆ. ಎಲ್ಲ ಕಡೆ ವಿಚಾರ ಮಾಡಿದಾಗ, ಸಹಜವಾಗಿ ಒಂದಿಷ್ಟು ಚಿಂತನೆ ಮಾಡಿದಾಗ, ಕೆಲವು ಜನರನ್ನು ಮಾತಾಡಿಸಿದಾಗ ಇಲ್ಲ, ಅವರು ಮೂಲತಃ ಆ ತತ್ವದ ವಿರೋಧಿಗಳಿದ್ದಾರೆ ಅನ್ನುವಂಥ ಮಾತು ಕೇಳಿಬಂತು. ಜೊತೆಗೆ ಅವರ ಅತ್ಯಂತ ನಿಕಟ ವರ್ತಿ ಅಂತ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತಾಡಿದ್ದಾರೆ. ಅವ್ರು ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಮುಂದೆ ಹೆಜ್ಜೆ ಇಡುವಂಥದ್ದು. ರಾಜಕೀಯದಲ್ಲಿ ದ್ವೇಷ ಇದ್ದೇ ಇರ್ತದೆ, ಹೌದು, ದ್ವೇಷ ಇದ್ದೇ ಇರ್ತದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ನಿಜವಾಗಿಯೂ ಅದು ಇವತ್ತಿನ ರಾಜಕೀಯ ನೋಡಿದಾಗ ಆ ಮಾತು ಸತ್ಯ ಅನ್ನಿಸ್ತದೆ. ಹೌದಪ್ಪ, ಒಬ್ಬರೊಬ್ಬರು ಅಧಿಕಾರ ಕಳಿಸೋ ಸಲುವಾಗಿ ದ್ವೇಷ ಇದ್ದೇ ಇರ್ತದೆ ಅಂತೇಳಿ, ಬಟ್ ಇರಬಾರ್ದಲ್ಲ ಅನ್ನೋದು ಸಾಮಾನ್ಯ ನಂಬಿಕೆ ರಾಜನೀತಿಯಲ್ಲ. ಅದು ಇಲ್ಲಿ ನಡೆಯುತ್ತಿರುವುದು ಏನಪ್ಪ ಅಂದ್ರೆ ರಾಜಕೀಯ. ಆ ರಾಜಕೀಯದಲ್ಲಿ ದ್ವೇಷ ಇರ್ತದೆ, ಆ ಮಾತು ಒಪ್ಕೊಂಡು ಇರಲಿ. ನಾವು ಹುಷಾರಾಗಿ ಬಿಗಿಯಾಗಿ ಇರಬೇಕು, ಇದು ಬಹಳ ಗಮನ ಇಡುವಂಥ ಕೆಲಸ.